ಹಲೋ ಚಾಂಪಿಯನ್ಸ್. ಎಸ್, ಮ್ಯಾಥ್ಸ್ ತುಂಬ ಖುಷಿ ಆಗ್ತಿದೆ ನನಗಂತೂ. ಐ ಆಮ್ ರಿಯಲಿ ಹ್ಯಾಪಿ. ಅಗೇನ್, ವಿತ್ ಗಾಡ್ಸ್ ಗ್ರೇಸ್ ದೆರ್ ಆರ್ ಮೆನಿ ಕ್ವಶನ್ಸ್. ಅಂದರೆ 95% ಅಂತೂ ನಂಬರ್ಸ್ ಚೇಂಜ್ ಆಗಿದೆ. 75-80% ಅಂತೂ ಹೆಂಗಿದೆಯೋ ಹಾಗೆ ಕೊಟ್ಟಿದ್ದಾರೆ ಫ್ರಮ್ ದ ಲಾಸ್ಟ್ ಒಂದು 8 ವೀಡಿಯೋಸಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಕಮೆಂಟ್ ಮಾಡಿರಿ ನಿಮ್ಮದು ಪೇಪರ್ಸ್ ಹೆಂಗಾಯಿತು ಅಂತ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆರ್ ಲೈಕ್, ಬಿಕಾಸ್ ಸಿ ದಿಸ್ ನಂಬರ್ ಈಸ್ ನಾಟ್ ಸ್ಮಾಲ್. ಡೆಫಿನೆಟ್ಲಿ ಗಾಡ್ಸ್ ಗ್ರೇಸ್, ನೋ ಡೌಟ್ ಅಬೌಟ್ ಇಟ್. ಆ್ಯಂಡ್ ಅದಷ್ಟೇ ಅಲ್ಲ, ನಮ್ಮ ಎಫರ್ಟ್ಸು ಇದೆ, ಇಲ್ಲ ಅಂತಲ್ಲ. ಸೊ ಅನಾಲಿಸಿಸ್ ಮಾಡಿರ್ತೀವಿ, ಕ್ವಶನ್ ಪೇಪರ್ ತೊಗೊಂಡು ಹಿಂದಿಂದು ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ಕೆಲವೊಂದು ಕ್ವಶನ್ಸು ತಲೆಯಲ್ಲಿದೆ, ಹಿಂದಿನ ವರ್ಷದ್ದು ತಲೆಯಲ್ಲಿದೆ. ಬಿಕಾಸ್ ನಾನು ಅಷ್ಟು ಸಲ ನೋಡಿರ್ತೀನಿ, ಅಥವಾ ಒಂದು ಸಲ ನೋಡಿದೆ ಓಕೆ ಲಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಓಕೆ, ನೋಡೋಣ. ತೋರಿಸ್ತೀನಿ, ಅಷ್ಟು ಕ್ವಶನ್ಸ್ ತೋರಿಸ್ತೀನಿ, ಎಲ್ಲೆಲ್ಲಿ ಹೆಂಗೆ ಸಾಲ್ವ್ ಮಾಡಿದ್ದೀವಿ ಅಂತ. ಸೊ ಬಿಫೋರ್ ದ್ಯಾಟ್, ಈಗೇನಿದೆ, ಈಗ ನಾಳೆ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ, ಕನ್ನಡ ಆರ್ ಇಂಗ್ಲೀಷ್. ಸೊ ಅದ್ರದ್ದು ಗ್ರಾಮರ್ ಮಾಡ್ತೀವಿ, ಬಿಕಾಸ್ ನಮಗೆ ಪ್ರೋಸ್ ಆಯಿತು ಪೊಯೆಟ್ರಿ ಆಯಿತು ಗೊತ್ತಿಲ್ಲ. ಅದಾದಮೇಲೆ ಸೈನ್ಸ್ ಅಂದು ಚಿತ್ರಣ ಮಾಡೋಣ. ಸೈನ್ಸ್ ನಾನು ಚಾಲೆಂಜ್ ಆಗಿ ತೊಗೊತೀನಿ, ಯಾಕೆ ಬರಲ್ಲ, ಈ 95% ಏನು ತೊಗೊಂಡೆ ನಾನು ಚಾಲೆಂಜ್ ಆಗಿ ತೊಗೊತಿದ್ದೀನಿ, ಯಾಕೆ ಕ್ವಶನ್ಸ್ ಬರಲ್ಲ ಅಂತ. ಓಕೆ, ಸೋಷಲ್ಲು ಮಾಡೋಣ, ಚಿಂತೆ ಮಾಡಿಬಿಡ್ರಿ. ಸೊ ಈಗ ನೆನೆ ಲೈವ್ ವಿಡಿಯೋಲಿ ಎ ಆ್ಯಂಡ್ ಬಿ ಆರ್ ಕೋಪ್ರೈಮ್ಸ್, HCF ನಾನು HCF ಅಂತ ತೊಗೊಂಡೆ, LCM ಅಂತ ಕೇಳಿದ್ದಾರೆ. HCF ನಿಮಗೆ HCF ಇಂಟು LCM ಮಾಡಿದ್ರೆ ಏನಂತ ಗೊತ್ತು. ಸೊ HCF ಆದರೆ ಏನಾಗುತ್ತೆ, 1 ಆಗುತ್ತೆ. LCM ಆದರೆ ಏನಾಗುತ್ತೆ, ಪ್ರಾಡಕ್ಟ್ ಆಫ್ ನಂಬರ್ಸ್ ಆಗುತ್ತೆ, ಸಿಂಪಲ್. ಸೊ ಇದು ಸೆಕೆಂಡ್ ಆಪ್ಷನ್ನು, LCM ಆಗಿದ್ದಿದ್ರೆ. ನೆಕ್ಸ್ಟು ಇದಾಯಿತು, ಡಿಗ್ರಿ ಆಯಿತು. ಇದೂ ಏನು ಇನ್ಕನ್ಸಿಸ್ಟೆಂಟ್ ಆದರೆ ಏನಾಗುತ್ತೆ, MCQs ಬರೋದಷ್ಟು ಈಸಿ ಅಲ್ಲ. ನೆಕ್ಸ್ಟು ಪ್ರಾಬಿಲಿಟಿ ಯಾವುದು, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಪ್ರಾಬಿಲಿಟಿ. ಇಲ್ಲಿ ನಿನ್ನೆ ಲಾಸ್ಟ್ ಮೂಮೆಂಟಲ್ಲಿ ವಿಡಿಯೋ ಮಾಡಿದಾಗೂ ನಿಲ್ಸ್ ಹೇಳಿದ್ದೀನಿ ಯಾಕೆ ಅಂತ. ಐ ಹ್ಯಾವ್ ನಾಟ್ ಎಕ್ಸ್ಪ್ಲೈನ್ಡ್ ಆಲ್ ದ ಸೊಲ್ಯೂಷನ್ಸ್, ಚೆಕ್ ಮಾಡ್ಕೊಳ್ರಿ. ಜಸ್ಟ್ 30 ಮಿನಿಟ್ಸ್ 28 ಮಿನಿಟ್ಸಲ್ಲಿ 2 ಮಾಡಲ್ ಪೇಪರ್ ಸಾಲ್ವ್ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಈಸಿ. ಅದರಲ್ಲಿ ನಾನು ಕೆಲವೊಂದು ಕಡೆ ಪಾಸ್ ಮಾಡಿದ್ದೀನಿ, ಅದು ತೋರಿಸ್ತೀನಿ ಎಲ್ಲೆಲ್ಲಿ ಅಂತ, ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್. ನಾನು ಅದಕ್ಕೆ ಅಲ್ಲಿ ಪಾಸ್ ಮಾಡಿದ್ದು, ಅದಕ್ಕೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು. ಸೊ ಸಮ್ ಆಫ್ ಫಸ್ಟ್ ಎನ್ ಆಡ್ ನ್ಯಾಚುರಲ್ ನಂಬರ್, ಇವನ್ ನ್ಯಾಚುರಲ್ ನಂಬರ್ ಬಂದರೆ ಏನಾಗುತ್ತೆ, ಇದು ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸಪ್ರೇಟಾಗಿ ತೊಗೊಂಡು ಹೇಳಿದ್ದೀನಿ. ಅದು ಇರೋದು ಡಿಫ್ರೆನ್ಸ್ ಅಷ್ಟೇ ಕೇಳಿರೋದು. ಡಿಫ್ರೆನ್ಸ್ ಏನು ಸಾಲ್ವ್ ಮಾಡೋದು ನಿಮ್ಗೇನು ಕಷ್ಟನಾ, ಎರಡು ಸಪ್ರೇಟ್ ಮಾಡೋದು. ಫಾರ್ಮುಲಾ ನೋಡಿರಿ. ನೆಕ್ಸ್ಟು ಗ್ರಾಫ್, ಆ್ಯಂಡ್ ನಾನು ಸಪ್ರೇಟ್ ಸೈಡಿಗೆ ಬರೆದೆ. ನೆಕ್ಸ್ಟು ಫ್ರಮ್ ದ ಒರಿಜಿನ್ ಆಯಿತು, ಅಥವಾ ಈ ಥರ ನಂಬರ್ಸು ಈಕ್ವೇಷನ್ ಕೊಟ್ಟಾಗ ಏನಾಗುತ್ತೆ, ಇದು 1 ಮಾರ್ಕ್ಸ್ ಕೇಳಿದರೆ ನಾನು MCQ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಅದಕ್ಕೆ ಕೆಲವೊಂದು MCQಸು 1 ಮಾರ್ಕ್ಸ್ ಹೆಂಗೆ ಬರುತ್ತೆ, 2 ಮಾರ್ಕ್ಸ್ ಹೆಂಗೆ ಬರುತ್ತೆ, ಅಥವಾ 3 ಮಾರ್ಕ್ಸ್ ಹೆಂಗೆ ಕೇಳ್ಬೋದು, ಎಲ್ಲದನ್ನೂ ಹೇಳ್ತಿದ್ದೆ. ಏನೋ ಸ್ಟ್ಯಾಂಡರ್ಡ್ ಫಾರ್ಮ್ ಆಯಿತು, ಇದನ್ನೇ ಏನು ಮಾಡಿದ್ದಾರೆ, 1 ಮಾರ್ಕ್ಸಿಗೆ ಕೇಳಿದ್ದಾರೆ, 1 ಮಾರ್ಕ್ಸ್ ಸೇಮ್ ಕ್ವಶನು. ಇಲ್ಲೂ ಪಾಸ್ ಮಾಡಿ ಹೇಳಿದ್ದೀನಿ ಹೆಂಗೆ ಸಾಲ್ವ್ ಮಾಡೋದು ಅಂತ. ನೆಕ್ಸ್ಟು ಇದಂತೂ ಬಿಡ್ರಿ, ಕಾಮನ್ನು ನೋಡಿರಿ ಹೆಂಗಿದೆಯೋ ಹಾಗೆ ಬಂದಿದೆ. ಇದು ಅಗೇನ್ ನಂಬರ್ಸ್ ಒಂದು ಚೇಂಜ್ ಆಗಿದೆ, ಅದು ಬಿಟ್ಟರೆ ಇನ್ನೇನೂ ಚೇಂಜ್ ಆಗಿಲ್ಲ. ಇಲ್ಲಿ ಎಲ್ಲ ಸೇಮು, ಆದರೆ ಸ್ಟಾರ್ಟ್ ಆಗಿರೋದಷ್ಟೇ ಡಿಫ್ರೆನ್ಸು. ಇದು ಮಾಡೋ ಕ್ವಶನ್ ಪೇಪರಿಂದ ಅಗೇನ್ ನೆನ್ನೆ ಪಾಸ್ ಮಾಡಿ ಹೇಳಿರೋದು. ಇವತ್ತು ನಿಮಗೆ ಪ್ರಿಪ್ರೇಟ್ರಿಲಿ ಕೇಳಿರೋದು 3, 7, 11 ಅಂತ ಕೇಳಿದ್ದಾರೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 11, 15, 19 ಅಲ್ಲಿ ಎಲ್ಲಿ ನಿಲ್ಲಿಸಿದ್ರೆ ಅಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗಿದೆ. ಕಾಮನ್ ಡಿಫ್ರೆನ್ಸ್ ಸೇಮು, ನಂಬರ್ ಆಫ್ ಟರ್ಮ್ಸ್ ಸೇಮು, ಫಸ್ಟ್ ಟರ್ಮ್ ಅಷ್ಟೇ ಡಿಫ್ರೆನ್ಸು. ಓಕೆ, ನೆಕ್ಸ್ಟು ಅಗೇನ್ HCF, LCM ಇದು ಸಾಲ್ವ್ ಮಾಡಬೇಕಾದ್ರೆ ಹೇಳಿದ್ದೀನಿ ನಂಬರ್ಸ್ ಚೇಂಜ್ ಮಾಡ್ಬೋದು, ಅಥವಾ ನಿಮ್ಗೆ HCF ಎಲ್ಲಿ ತೊಗೋಬೇಕು, LCM ಎಲ್ಲಿ ತೊಗೋಬೇಕು ಗೊತ್ತಿತ್ತು ಅಂದರೆ ಸಾಲ್ಡ್ ಇದೇನು ಕಷ್ಟ ಅಲ್ಲ. ಇದು 2 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಒಂದಲ್ಲ 2. ನೆಕ್ಸ್ಟು ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಪ್ಯಾರಲೋಗ್ರಾಮ್ ಎಕ್ಸ್ಪ್ಲೇನ್ ಮಾಡಿದೆ. ರಾಂಬಸ್ ಸೇಮ್, ಡಯಾಗ್ನಲ್ ಇಂಟರ್ಸೆಕ್ಟ್ ಆಗುತ್ತೆ, ಸೇಮ್ ಅಪ್ಲಿಕೇಶನ್ ಸೇಮು, ನಿಮ್ಗೆ ನಂಬರ್ ಚೇಂಜ್ ಮಾಡಿದ್ರೆ ಅಷ್ಟೇ ಆಯಿತು. ನೆಕ್ಸ್ಟು ಪ್ರಾಡಕ್ಟ್ ಆಯಿತು, ಟ್ರಿಗ್ನೋಮೆಟ್ರಿ ಆಯಿತು. ಟ್ರಿಗ್ನೋಮೆಟ್ರಿ ಆಯಿತು ನೋಡಿರಿ, ಇಲ್ಲೂ ಅಗೇನ್ ಎಕ್ಸ್ಪ್ಲೇನ್ ನಿಲ್ತು ಹೇಳಿದ್ದೀನಿ. ಇಲ್ಲಿ ಹೇಳ್ಬೇಕಾದ್ರೆ Y ಆ್ಯಕ್ಸಿಸ್ ಅಂದಿದ್ದೀನಿ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಬೇಕಾದ್ರೆ ಚೆಕ್ ಮಾಡಿರಿ. ಐ ಹ್ಯಾವ್ ಮೆನ್ಷನ್ಡ್ ಎಕ್ಸ್ ಆ್ಯಕ್ಸಿಸ್ ಕೊಟ್ಟರೆ ಏನು ಮಾಡಬೇಕು ಅಂತಲೂ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಲ್ಲೇನು ಬಂತು, +2x ಎಲ್ಲ ಪ್ಲಸ್ ಬಂತು. ನಿಮ್ಗೆ ಇವತ್ತೇನು ಕೇಳಿದ್ರು, ಮೈನಸ್ ಕೇಳಿದರು. ಅದು ಸಮ್ ಪ್ರಾಡಕ್ಟ್
ಓಕೆ. ನೆಕ್ಸ್ಟು ನೋಡಿರಿ ಮೇಡಮ್ ಮಾಡಿರೋದು ಹೆಂಗೆ ಸೇಮ್ 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 ಗ್ರಾಫ್ ಆಯಿತು, ಥಿಯರಮ್ಸ್ ಆಯ್ತು, ಥಿಯರಮ್ಸ್ ಬಿಡ್ರಿ, ಥಿಯರಮ್ಸ್ ಇರೋದೆ. ಆ್ಯಂಡ್ ಅಗೇನ್ ಪ್ರಾಬಿಲಿಟಿ 3 ಕಾಯಿನ್ಸ್ ಟಾಸ್ ಮಾಡಿದಾಗ ಏನು ಬರುತ್ತೆ, ನಾನು ಇದು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಬಟ್ ಎಕ್ಸ್ಪ್ಲೇನ್ ಮಾಡಿದೆ ಯಾಕಂದರೆ ಗೊತ್ತಿರಬೇಕು ಹೆಂಗೆ ಬರುತ್ತೆ, ಇದು ತೊಗೊಂಡಾಗ ಏನಾಗುತ್ತೆ. ಆ್ಯಂಡ್ ನಿನ್ನೇನು ಎಕ್ಸ್ಪ್ಲೇನ್ ಮಾಡಿದೆ. ಓಕೆ. ನೆಕ್ಸ್ಟು ಯಾವುದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ನೊಂದು ತೋರಿಸ ನಿಮಗೆ. ಇದು ಓಕೆ ಸಿಮಿಲರ್ ಆಗ್ಬೋದು, ಸೇಮ್ ಸೇಮ್. ಸೊ ಆ್ಯಂಡ್ ಸರ್ಫೇಸ್ ಏರಿಯಾಸ್ ವಾಲ್ಯೂಮ್ಸು ಇದು ಸ್ವಲ್ಪ ಸಿಮಿಲರ್ ಪ್ರಾಬ್ಲಮ್ ಬಂದಿದೆ. ಏನೋ ಒಂದು ಸಾಲಿಡ್ ಅಷ್ಟು ಚೇಂಜ್ ಆಗಿದೆ. ಇಲ್ಲೂ ವಾಲ್ಯೂಮ್ದೆ ನಾನು ಸಾಲ್ವ್ ಮಾಡಿದ್ದು, ಬಟ್ ಕೆಳಗೆ ಒಂದು ಹೆಮಿಸ್ಪಿಯರ್ ಒಂದು ಆ್ಯಡ್ ಆಗಿಲ್ಲ, ಸಪ್ರಾಕ್ಟ್ ಮಾಡಬೇಕು. ಇವನ್ ನೌ ಅರ್ಥಮೆಟಿಕ್ ಯಾವುದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅದ್ರ ಸ್ವಲ್ಪ ಸಿಮಿಲರ್ ಅಲ್ಲೋ ಇಲ್ಲೋ ಇದೆ, ಬಟ್ ನಾ ತೊಗೊಂಡಿಲ್ಲ ಬಿಕಾಸ್ ಅದು ದಟ್ ಈಸ್ ನಾಟ್ ಸೋ ಕ್ಲೋಸ್ ಇಲ್ಲ. ಆ್ಯಂಡ್ ನಂದು ಯಾವುದೇ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ವಿಡಿಯೋ ನೀವು ಚೆಕ್ ಮಾಡಿರಿ, ಸ್ಟಾರ್ಟಿಂಗಲ್ಲೇ ನಾನು ಹೇಳಿರ್ತೀನಿ, ದಿಸ್ ಈಸ್ ನಾಟ್ ಸಫಿಷಿಯಂಟ್. ವಾಟ್ ಎವರ್ ಯು ಸಾಲ್ವ್ ಇನ್ ದ ಟೆಕ್ಸ್ಟ್ ಬುಕ್ ಇಸ್ ನಾಟ್ ಸಫಿಷಿಯಂಟ್. ಅದು ನಿಮ್ಗೆ ಅರ್ಥ ಆಗಿದ್ದರೆ ಗುಡ್, ಬಟ್ ಇಫ್ ಯು ವಾಂಟ್ ಅಂದರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂದರೆ, ಇನ್ನೂ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಯು ಹ್ಯಾವ್ ಟು ಸಾಲ್ವ್ ಅಡಿಷ್ನಲ್ ಪ್ರಾಬ್ಲಮ್ಸ್ ಔಟ್ಸೈಡ್ ದ ಟೆಕ್ಸ್ಟ್ ಬುಕ್. ನೀವೆಲ್ಲೇ ಚೆಕ್ ಮಾಡಿರಿ. ಆ್ಯಂಡ್ ಇವನ್ ನೌ ಐ ಆಮ್ ಟೆಲಿಂಗ್ ಯು, ಫೈನಲ್ ಎಕ್ಸಾಮಲ್ಲಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ನಿಮಗೆ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಬಂತು ಅಂದರೆ ನಿಮ್ಮಷ್ಟು ಲಕ್ಕಿ ಇನ್ಯಾರೂ ಇಲ್ಲ. ಲಿಟ್ರಲಿ ಹೇಳ್ತಲ್ಲ, ನಿಮ್ಮಷ್ಟು ಲಕ್ಕಿ 100% ಲಕ್ಕಿ ಇನ್ಯಾರೂ ಇಲ್ಲ. ಬಟ್ ಬರೋ ಚಾನ್ಸಸ್ ವೆರಿ ಲೆಸ್. ಸೊ ಹೊರಗಿನ ಸಾಲ್ವ್ ಮಾಡಿರಿ, ಬಂದರೆ ಬಂತು, ಇಲ್ಲ ಅಂದರೆ ನಾನು ಸಾಲ್ವ್ ಮಾಡ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಇರಬೇಕು. ಸೊ ಅದಕ್ಕೆ ನಾನು ಯಾವ್ಯಾವ್ದು ವೀಡಿಯೋಸ್ ಮಾಡಿದ್ದೀನಿ, ಐ ಹ್ಯಾವ್ ಟೇಕನ್ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್ ಸೊ ದಟ್ ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ಯಾವ ಥರ ಬಂದರೂ ನಾನು ಸಾಲ್ವ್ ಮಾಡ್ತೀನಿ. ಅರ್ಥ ಮಾಡ್ಕೊಳೋದು ಅಷ್ಟೇ ಇಂಪಾರ್ಟೆಂಟು. ಹೇಳಿದ್ದೀನಿ, ಇಟ್ಸ್ ವೆರಿ ಈಸಿ. ನಿಮಗೆ ಇಮೇಜ್ ಕೊಟ್ಟರೆ ಲಿಟ್ರಲಿ ಹೇಳ್ತೀನಲ್ಲ, ಪ್ರಿಪ್ರೇಟ್ರಿಲಿ ಏನು ಬಂದಿದೆ, ಇಟ್ಸ್ ವೆರಿ ಈಸಿ. ಇಮೇಜ್ ಇದೆ, ಡಯಾಗ್ರಾಮ್ ಇದೆ, ನೋಡ್ಕೊಂಡು ವ್ಯಾಲ್ಯೂಸ್ ಫೈಂಡ್ ಮಾಡಬೇಕು. ಬಟ್ ಓಕೆ. ಸೊ ಚಿಂದಿ ಚಿತ್ರಾವರಣ ಸೈನ್ಸ್ ನೆಕ್ಸ್ಟು ಐ ಆಮ್ ಟೇಕಿಂಗ್ ಅಸ್ ಚಾಲೆಂಜ್. ಐ ಆಮ್ ಲಿಟ್ರಲಿ ಟೇಕಿಂಗ್ ಅಸ್ ಚಾಲೆಂಜ್. ಸೈನ್ಸ್ ಎಸ್ಪೆಷಲಿ ಫಿಸಿಕ್ಸು ಕೆಮಿಸ್ಟ್ರಿ 95% ಕ್ವಶನ್ಸು ಹಂಗೆ ರಿಪೀಟ್ ಯಾಕಾಗಲ್ಲ ನಾನು ನೋಡ್ತೇನೆ. ಇಫ್ ಯು ಆರ್ ನಾಟ್ ಚೆಕಿಂಗ್ ದ ವೀಡಿಯೋಸ್, ಪ್ರೀವಿಯಸ್ ವೀಡಿಯೋಸ್, ನಾನು ಪ್ರೀವಿಯಸ್ ವೀಡಿಯೋಸ್ ಅಷ್ಟೇ ಹೇಳಿದೆ. ಲೈವ್ ಕ್ಲಾಸ್ 2, ಫಿಸಿಕ್ಸ್ 1, ಕೆಮಿಸ್ಟ್ರಿ 1 ಲೈವ್ ಕ್ಲಾಸ್ ತೊಗೊಂಡಿದ್ದೀನಿ. ಇನ್ನೊಂದು ಎಕ್ಸಾಮ್ ಹಿಂದಿನ ದಿವಸನೂ ಒಂದು ಲೈವ್ ಮಾಡ್ತೀನಿ, ಬೆಳಗ್ಗೆನೂ ಒಂದು ಲೈವ್ ಮಾಡ್ತೀನಿ. ಸೈನ್ಸ್ ನಾನು ಬೆಳಗ್ಗೆನೂ ಒಂದು ಲೈವ್ ಮಾಡ್ತೀನಿ. ನನ್ನ ಚಾಲೆಂಜ್ ಆಗಿ ತೊಗೊತಿದ್ದೀನಿ. ಐ ಆಮ್ ಟೇಕಿಂಗ್ ಇಟ್ ಆಸ್ ಚಾಲೆಂಜ್. ನೀವು ರೆಡಿನಾ ಹೇಳ್ರಿ ನೋಡೋಣ. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು, ಟೇಕ್ ಕೇರ್. ಸೊಲ್ಯೂಷನ್ ಸಾಲ್ವ್ ಮಾಡ್ತೀನಿ, ಚಿಂತೆ ಮಾಡಿಬಿಡ್ರಿ. ಥ್ಯಾಂಕ್ ಯು, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.